ಹಾಯ್ ಹಲೋ ನಮಸ್ಕಾರ. ಹೇಮಾ ಪ್ರಭು ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಆಲೂ ದೋಸಾದೊಂದಿಗೆ ಬಂದಿದ್ದೀನಿ. ಈ ಡಿಶ್ನ ನಾವು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ತುಂಬ ಸಿಂಪಲಾಗಿ ಮಾಡ್ಬೋದು, ತುಂಬ ಈಸಿ ಅಂದರೆ ಈಸಿ. ಅಡುಗೆ ಕೂಡ ನನಗೆ ಮಾಡೋಕ್ಕೆ ಬರೋದಿಲ್ಲ ಅಂದವರು ಕೂಡ ಇದನ್ನು ಮಾಡಿ ಸಹಿ ಅಂತ ಅನ್ನಿಸ್ಕೋಬಹುದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನೋಡ್ತಾ ಹೋಗೋಣ, ಆಯಿತಾ. ನಾನು ಇದರಲ್ಲಿ 2 ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು. ಆವಾಗ ನಾವು ಆಲೂಗಡ್ಡೆ ಪ್ರಮಾಣ ಕೂಡ ಜಾಸ್ತಿ ತೊಗೋಬೇಕಾಗತ್ತೆ. ಸೊ ನಾನು 2 ಬೌಲ್ ತೊಗೊಂಡಿದ್ದೀನಿ. ಮೊದಲೇ ನಾನು ಆಲೂಗಡ್ಡೆನ ಬೇಯಿಸಿಟ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ತುರ್ಕೊಳ್ಳೋಣ. ಇದನ್ನು ಸ್ನ್ಯಾಶ್ ಮಾಡಬಾರ್ದು, ಆಮೇಲೆ ಕೈಯಲ್ಲಿ ಕಿವುಚಬಾರ್ದು. ಯಾಕೆ ಅಂದರೆ ನಮಗೆ ಇದನ್ನು ಹಿಟ್ಟು ಕಲಿಸ್ಬೇಕಾದ್ರೆ ಗಂಟಾಗಿ ಸಿಗತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಗಂಟಾಗಿ ಸಿಗೋದಿಲ್ಲ. ಈ ಥರದ್ದು ಅಕಸ್ಮಾತ್ ಇಲ್ಲ ಅಂದರೂ ಚಾಕು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಓಕೆ, ನಡೆಯುತ್ತೆ. ಸೊ ಅದೇ ಥರ ಇದಕ್ಕೆ ಏನೇನು ಹಾಕಬೇಕಂದ್ರೆ ಖಾರದ ಪುಡಿ, ಖಾರದ ಪುಡಿ, ಖಾರ ನೋಡ್ಕೊಂಡು ಹಾಕಿ. ಒಬ್ಬೊಬ್ರಿಗೆ ತುಂಬ ಖಾರ ಆಗಲ್ಲ ಅಂಥವ್ರು ಸ್ವಲ್ಪ ಹಾಕೋಬೋದು. ಅದ್ರ ಜೊತೆಗೆ ಧನಿಯಾ ಪೌಡರು, ಗರಂ ಮಸಾಲ ಪೌಡರು, ಅದ್ರ ಜೊತೆಗೆ ಜೀರಿಗೆ ಮತ್ತು ಅರಿಶಿನ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು. ನಾನು ಇದಕ್ಕೆ ಬರೀ ಶುಂಠಿ ಮಾತ್ರ ಹೆಚ್ಚಿಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನಾವು ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಇದು ತುಂಬ ನೀರು ದೋಸೆ ಥರ ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಒಂದು ಹುಳಿ ದೋಸೆ ಗೊತ್ತಿದೆ ಅಲ್ಲ, ಅನ್ನ ಹಾಕಿ ರುಬ್ಬಿ ಮಾಡ್ತಾರಲ್ವ ಹುಳಿ ದೋಸೆ, ಆ ಥರ ಸೆಟ್ ದೋಸೆ. ಸೊ ಆ ಥರ ಒಂದು ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನಮಗೆ ನೀರನ್ನು ನಾವು ಕಲಿಸ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳಿಬಿಟ್ಟು. ಆ ಥರ ನಾನು ನೀರನ್ನು ಹಾಕೋಬೋದು. ಇದು ತುಂಬ ಮಕ್ಕಳಿಗೆಲ್ಲ ತುಂಬ ಸ್ನ್ಯಾಕ್ಸ್ ಸಂಜೆ ಹೊತ್ತಲ್ಲಿ ಸ್ನ್ಯಾಕ್ಸ್ಗಾಗಿರ್ಬೋದು, ಅಥವಾ ಮಾರ್ನಿಂಗ್ ಟಿಫನ್ಗಾಗಿರ್ಬೋದು, ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು, ಎಲ್ಲದಕ್ಕೂ ತುಂಬ ಸೂಟೇಬಲ್ ಅಂತಲೇ ಹೇಳ್ಬೋದು. ಮಾಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಇದನ್ನು ನಾವು ಎತ್ತಿಡೋಣ. ನಾನು ನಿಮಗೆ ಒಂದು ಟೊಮೆಟೊ ಚಟ್ನಿ ಕೂಡ ಅದರಲ್ಲಿ ತೋರಿಸ್ತೀನಿ. ಯಾಕೆ ಅಂದರೆ ಇದು 15-20 ನಿಮಿಷ ನೆನಿಬೇಕು. ಚೆನ್ನಾಗಿ ನೆನೆದ್ರೆ ಅವಾಗ ದೋಸೆ ಚೆನ್ನಾಗಿ ಬರುತ್ತೆ. ಈಗ ನೆನೆಯೋಕ್ಕೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಹಾಗೆ ಮಾಡಬೇಕು ಅಂದಾಗಲೂ ಏನು ಮಾಡೋಕ್ಕಾಗಲ್ಲ, ಮಾಡ್ಬೋದು, ಆವಾಗಲೂ ಕೂಡ ಚೆನ್ನಾಗೇ ಬರುತ್ತೆ. ಸೊ ಒಂದು 25-20 ಮಿನಿಟ್ಸ್ ನೆಂದರೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ನಾವು ತೆಗೆದಿಟ್ಕೊಳ್ಳೋಣ ಈ ಹಿಟ್ಟನ್ನು. ಈಗ ಮೊದಲೇ ನಾನು ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೊಟೊ ಚಟ್ನಿಗೆ. ತುಂಬ ಸಿಂಪಲ್ ಆಗಿದೆ ಇದು ಕೂಡ. ಇದನ್ನು ಈರುಳ್ಳಿ ಮತ್ತು ಅದ್ರ ಜೊತೆಗೆ ಬೆಳ್ಳುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅರ್ಧಂಬರ್ಧ ಬೆಂದರೆ ಸಾಕು, ಸ್ವಲ್ಪ ಬೆಂದರೆ ಸಾಕು. ಇದನ್ನು ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಈ ಥರ ದೊಡ್ಡದಾಗೆ ಹೆಚ್ಚಿರಲಿ, ಸಣ್ಣದಂದರೆ ಬೇಗ ಬೆಂದು ಹೋಗಿಬಿಡತ್ತೆ. ನಾವಿನ್ನು ಟೊಮೆಟೊ ಕೂಡ ಹಾಕಿ ಬೇಯಿಸ್ಬೇಕಾಗತ್ತೆ. ಸೊ ಇಷ್ಟು ಬೆಂದರೆ ಸಾಕು ನಮಗೆ. ಅದ್ರ ಜೊತೆಗೆ ಒಂದು 3 ಟೊಮೆಟೊ ಹಾಕಿದ್ದೀನಿ, ಚಿಕ್ಕದು. ನಿಮಗೆ ಬೇಕು ಅಂದರೆ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ತಿನ್ನೋರು, ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರು ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕೋಬೋದು. ಇಲ್ಲ ನಾವು ಸ್ವಲ್ಪ ಲೈಟಾಗೆ ತಿಂತೀವಿ ಅನ್ನೋರು ಇಷ್ಟು ಹಾಕಿದರೆ ಸಾಕು. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಕೊತ್ತಂಬರಿ ಬಾಡೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. ಇದ್ರ ಜೊತೆಗೆ ನಾವು ಒಣಮೆಣಸನ್ನು ಕೂಡ ಸ್ಟಾರ್ಟಿಂಗ್ಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಒಣಮೆಣಸು ಬೇಡ ಅನ್ನೋರು ಲಾಸ್ಟಲ್ಲಿ ಖಾರದ ಪುಡಿ ಹಾಕೋಬೋದು. ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಬಿಸಿಯಾಗಿ ಮಿಕ್ಸಿಗೆ ಹಾಕೊಳ್ಳೋದು ಬೇಡ. ಹಾಗೆ ನಾನು ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ. ಇದನ್ನು ನಾವು ಬರೀ ದೋಸೆಗೆ ಅಲ್ಲ, ರೊಟ್ಟಿಗೆ ಅಲ್ಲ, ಕಡುಬಿಗೆ ಅಲ್ಲ, ಎಲ್ಲ ಐಟಮ್ಗೂ ಕೂಡ ನಾವು ಹಾಕೋಬೋದು. ಅನ್ನಕ್ಕೂ ಕೂಡ ಸೈಡಿಗೆ ನಂಚ್ಕೊಳ್ಳೋಕ್ಕೆ ಹಾಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಚಟ್ನಿಗೆ ನಿಮಗೆ ಒಂದು ಹದ ಗೊತ್ತಿರುತ್ತೆ, ಎಷ್ಟು ನೀರು ಹಾಕೋಬೇಕೋ ಅಷ್ಟನ್ನು ರುಬ್ಕೊಂಡ್ರೆ ಸಾಕು. ತರಿತರಿಯಾಗಿ ರುಬ್ಕೋಬೇಕು, ತುಂಬ ತರಿತರಿಯಾಗಿಯೂ ಅಲ್ಲ, ತುಂಬ ಸ್ಮೂತಾಗೂ ಅಲ್ಲ, ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು. ನೀವು ನೋಡ್ತಿದ್ದೀರಲ್ಲ ಹೀಗೆ. ಸೊ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಮುಗೀತು, ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಒಗ್ಗರಣೆನ ಒಂದು ಚಟಪಟ ಅಂತ ಹೇಳಿ ಇದು ಜೀರಿಗೆ ಮತ್ತು ಸಾಸಿವೆನ ಸಿಡಿಸ್ಕೊಂಡು, ಒಣಮೆಣಸು ಹಾಗೆ ಕರಿಬೇವಿನ ಸೊಪ್ಪು, ಒಂದೆರಡು ಏನು ಹೇಳ್ತಾರೆ ಅದಕ್ಕೆ, ಒಂದೆರಡು ಉದ್ದಿನಬೇಳೆನ ಹಾಕಿಬಿಟ್ಟು ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಮುಗೀತು. ಇದಾದಮೇಲೆ ನಾವು ಈ ದೋಸೆ ಹಿಟ್ಟನ್ನು ಮಾಡ್ಕೊಂಡಿದ್ದೀವಲ್ಲ, ಈ ದೋಸೆ ಹಿಟ್ಟಿನ ಹತ್ರ ಹೋಗೋಣ ಹೇಗಾಗಿದೆ ಅಂತ ಹೇಳಿ. ಒಂದು 15-20 ಮಿನಿಟ್ಸ್ ಆಗಿದೆ ನೆನೆ ಹಾಕಿಬಿಟ್ಟು. ಈ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು.
ಇದನ್ನು ಒಂದು ದೋಸೆ ಕಾವಲಿಗೆ ಹಾಕ್ಕೊಡ್ಬೇಕು. ಹೇಗೆ ಅಂತ ನೋಡೋಣ ಬನ್ನಿ. ಈ ದೋಸೆ ನನ್ನ ಹಸ್ಬೆಂಡ್ಗಂತೂ ಸಖತ್ ಇಷ್ಟ, ನನ್ನ ಕೂಡ ಫೇವ್ರೇಟ್ ಇದು. ನೋಡೋಣ, ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚಿಗೆ ತುಂಬ ತೆಳ್ಳಗೆ ಹಾಕಬಾರ್ದು, ತೆಳ್ಳಗೆ ಹಾಕಿದರೆ ಅದು ದೋಸೆ ಥರನೇ ಅಂತ ಅನಿಸುತ್ತೆ. ಆಲೂಗಡ್ಡೆ ದೋಸೆ ಅಂತ ಅನಿಸೋದಿಲ್ಲ, ನಾರ್ಮಲ್ ದೋಸೆ ಥರ ಅನಿಸ್ಬಿಡತ್ತೆ. ಸ್ವಲ್ಪ ದಪ್ಪಗಾಗಿ ಹಾಕೋಬೇಕು. ದಪ್ಪಗೆ ಹಾಕಿ ಅದ್ರ ಮೇಲೆ ನೀವು ಎಣ್ಣೆ ಗಿಣ್ಣೆ ಏನೋ ಹಾಕಬೇಕು ಅಂತ ಏನಿಲ್ಲ. ಸ್ಟಾರ್ಟಿಂಗು ಲಾಸ್ಟಿಗೆ ಹಾಕಿದರೂ ಓಕೆ. ಎಣ್ಣೆಗಿಂತ ತುಪ್ಪ ಅಥವಾ ಬೆಣ್ಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು, ಯಾಕೆಂದರೆ ದಪ್ಪ ಹಾಕಿರ್ತೀವಿ, ಆಲೂಗಡ್ಡೆ ಬೇರೆ ಇರುತ್ತೆ ಅಲ್ವಾ, ದಪ್ಪ ಹಾಕಿರ್ತೀವಿ. ಹಾಗಾಗಿ ಸ್ವಲ್ಪ ಎಲ್ಲ ಬೆಂದಿದೆ ಅನ್ನಬೇಕಾದ್ರೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯಿಂದ ನಾವು ಅದ್ರ ಮೇಲೆ ಸವರ್ಕೊಂಡ್ರೆ ಆಯಿತು. ನನಗೆ ಸ್ವಲ್ಪ ಬೆಣ್ಣೆ ತುಪ್ಪದಕ್ಕಿಂತ ಎಣ್ಣೆ ಅಂದ್ರೇ ಓಕೆ, ಎಣ್ಣೆ ಹಾಕಿದರೂ ಓಕೆ, ಬಟ್ ಪ್ರಭುಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ನಿಮ್ಗೆ ಏನೇ ಅನುಕೂಲ ಇದೆಯೋ ಅದನ್ನು ಹಾಕೋಬೋದು. ಎಷ್ಟಾಗುತ್ತೋ ಅಷ್ಟು ಹೀಗೆ ತಿರುವ ಮರುವ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಹಸಿ ಹಾಗೆ ಉಳ್ಕೊಂಡು ಬಿಟ್ಟಿರುತ್ತೆ ಒಳಗಡೆ. ಸೊ ಹಾಗಾಗಿ ತಿರುವ ಮರುವ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಇನ್ನೂ ಒಂದು ದೋಸೆ ಹಾಕಿ ನೋಡೋಣ ಹೇಗಾಗತ್ತೆ ಅಂತ ಹೇಳಿಬಿಟ್ಟು. ನೋಡಿ ಅಲ್ಲ, ಈಗ ಈ ಥರ ಕಲರ್ ಬಂದರೆ ಬೆಂದಿದೆ ಅಂತ ಹೇಳಿಬಿಟ್ಟು. ಜಾಸ್ತಿ ಉರಿ ಬಿಟ್ಕೋಬಾರ್ದು, ಉರಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂದು ಹಾಕ್ತಾಯಿದ್ದೀನಿ ದೋಸೆನ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮನೇಲಿ ವೆರೈಟಿ ಟಿಫನ್ ಮಾಡೋದ್ರಿಂದ. ಸೊ ನನಗಂತೂ ಈ ಥರ ವೆರೈಟಿ ಟಿಫನ್ ಮಾಡೋದು ಅಂದರೆ ಸಖತ್ ಇಷ್ಟ ಆಗುತ್ತೆ. ಒಂದೊಂದು ದಿನ ಅಂತೂ ಏನು ಮಾಡಬೇಕಪ್ಪ ಬೆಳಗ್ಗೆ ಎದ್ದು ಅಂತ ಹೆಣ್ಮಕ್ಳಿಗೆ ತುಂಬ ಅದೇ ಒಂದು ತಲೆ ಕೆಡಿಸ್ಕೊಂಡಿರ್ತಾರೆ. ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ರಿಗೂ ಖುಷಿ ಆಗುತ್ತೆ, ಮನೇಲಿ ಒಂದು ಗುಡ್ ವೈಬ್ಸ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬೇರೆ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.